ಭಾರತದಲ್ಲಿ ಗ್ರಾಮೀಣ ಸಮುದಾಯಗಳಿಗೆ ಪ್ರವಾಹವು ಪ್ರಮುಖ ಅಪಾಯವಾಗಿದೆ, ವಿಶೇಷವಾಗಿ ಮಳೆಗಾಲದಲ್ಲಿ ಭಾರೀ ಮಳೆಯಾಗುವಾಗ. ಇಂತಹ ವಿಪತ್ತಿಗೆ ಸಿದ್ಧರಾಗಿರುವುದು ಬಹಳ ಅಗತ್ಯ. ಹೀಗಾಗಿ ನಷ್ಟವನ್ನು ಕಡಿಮೆ ಮಾಡಬಹುದು ಮತ್ತು ಸುರಕ್ಷತೆ ಖಚಿತಪಡಿಸಿಕೊಳ್ಳಬಹುದು. ಭಾರೀ ಮಳೆಯ ಸಮಯದಲ್ಲಿ ನಿವಾಸಿಗಳು ಎಚ್ಚರಿಕೆಯಿಂದಿರಬೇಕು, ಏಕೆಂದರೆ ಹೆಚ್ಚುತ್ತಿರುವ ಜಲಮಟ್ಟವು ತ್ವರಿತವಾಗಿ ಮನೆಗಳು ಮತ್ತು ಜೀವನೋಪಾಯವನ್ನು ಅಪಾಯಕ್ಕೆ ಒಳಪಡಿಸಬಹುದು. ಪ್ರಮುಖ ದಾಖಲೆಗಳನ್ನು ಸುರಕ್ಷಿತವಾಗಿಡುವುದು ಮತ್ತು ತುರ್ತು ಸಾಮಗ್ರಿಗಳನ್ನು ಸುಲಭವಾಗಿ ತಲುಪಬಹುದಾದ ಸ್ಥಳಗಳಲ್ಲಿ ಇಡುವುದು ಅಗತ್ಯ. ಇಂತಹ ಜಾಗರೂಕ ಕ್ರಮಗಳನ್ನು ಅನುಸರಿಸುವ ಮೂಲಕ ಕುಟುಂಬಗಳು ತಮ್ಮನ್ನು ಪರಿಣಾಮಕಾರಿಯಾಗಿ ರಕ್ಷಿಸಿಕೊಳ್ಳಬಹುದು ಮತ್ತು ಪ್ರವಾಹದ ಸಮಯದಲ್ಲಿ ಸಮರ್ಥವಾಗಿ ಪ್ರತಿಕ್ರಿಯಿಸಬಹುದು. ಒಂದು ದೊಡ್ಡ ಪ್ರವಾಹದ ಸಮಯದಲ್ಲಿ ನಿಮ್ಮ ಸುರಕ್ಷತೆಯನ್ನು ಪ್ರಾಥಮಿಕತೆ ನೀಡಿ ಮತ್ತು ಎತ್ತರದ ಸ್ಥಳಗಳಿಗೆ ಹೋಗಿ ಹಾಗೂ ಪ್ರವಾಹದಿಂದ ಪ್ರಭಾವಿತ ರಸ್ತೆಗಳ ಬಳಕೆಯನ್ನು ತಪ್ಪಿಸಿ, ಏಕೆಂದರೆ ಅವು ಅತ್ಯಂತ ಅಪಾಯಕಾರಿ ಆಗಿರಬಹುದು. ವಿದ್ಯುತ್ ಅಪಾಯಗಳು ದೊಡ್ಡ ಅಪಾಯವನ್ನು ಹೊಂದಿವೆ, ಆದ್ದರಿಂದ ಬಿದ್ದಿರುವ ವಿದ್ಯುತ್ ತಂತಿಗಳು ಅಥವಾ ಮುಳುಗಿದ ವಿದ್ಯುತ್ ಉಪಕರಣಗಳ ಸಂಪರ್ಕಕ್ಕೆ ಬಾರದಿರಿ. ನಿಮ್ಮ ಕುಡಿಯುವ ನೀರು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಪ್ರವಾಹದ ನೀರು ಸರಬರಾಜನ್ನು ಮಾಲಿನ್ಯಗೊಳಿಸಬಹುದು. ಸಾಧ್ಯವಾದರೆ ಬಾಟಲಿಯಲ್ಲಿ ತುಂಬಿದ ನೀರನ್ನು ಬಳಸಿ ಮತ್ತು ಪ್ರವಾಹದ ನೀರಿನಿಂದ ಪ್ರಭಾವಿತ ಆಹಾರವನ್ನು ತಿನ್ನಬೇಡಿ. ಪ್ರವಾಹದ ನಂತರ ಸ್ವಚ್ಛತೆ ಮಾಡುವಾಗ ಕೈಗವಸುಗಳನ್ನು ಧರಿಸಿ, ಮೇಲ್ಮೈಗಳನ್ನು ಚೆನ್ನಾಗಿ ಕೀಟಾಣುನಾಶಕ ಮಾಡಿ ಮತ್ತು ಉತ್ತಮ ಸ್ವಚ್ಛತಾ ಪದ್ಧತಿಗಳನ್ನು ಅನುಸರಿಸಿ. ಆಯಾ ಸ್ಥಳೀಯ ಅಧಿಕಾರಿಗಳ ಸೂಚನೆಗಳನ್ನು ಪಾಲಿಸಿ ಮತ್ತು ನೆರೆಹೊರೆಯವರ ಸಹಾಯಕ್ಕೆ ಅಗತ್ಯವಿದ್ದರೆ ಜಾಗರೂಕರಾಗಿ.